ಉತ್ತಮ ಸತ್ಯ, ಸರ್ವಘಾತಿ ಕಷಾಯಗಳ ಅಭಾವದಿಂದ ಪ್ರಾಪ್ತವಾಗುವಂತಹ ಸತ್ಯ, ಉತ್ತಮ ಸತ್ಯ. ವ್ಯವಹಾರ ಸತ್ಯ, ವ್ಯವಹಾರ ಸತ್ಯ ಹೂವು, ನಿಶ್ಚಯ ಸತ್ಯ ಕಾಯಿ. ಈ ಎರಡೂ ಬೇಕು. ವ್ಯವಹಾರ ಸತ್ಯ ಇಲ್ಲದೆ ನಿಶ್ಚಯ ಸತ್ಯಕ್ಕೆ ಉತ್ಪತ್ತಿ ಇಲ್ಲ. ವ್ಯವಹಾರ ಬೇಕೇ ಬೇಕು. ಇನ್ನು ಲೋಕದಲ್ಲಿ ಒಂದು ಮತ ಇದೆ, ಅದಕ್ಕೆ ನಿಶ್ಚಯವಾದಿ ಮತ ಅಂತ ಹೇಳ್ತಾರೆ. ಅಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಪರಿಗ್ರಹ ತ್ಯಾಗ ಮಾಡುವುದೇನೂ ಅವಶ್ಯಕ ಇಲ್ಲ ನಿಶ್ಚಯ ಸತ್ಯದ ಅನುಭೂತಿಗಾಗಿ. ಪರಿಗ್ರಹ ತ್ಯಾಗ ಮಾಡುವಂತಹ ಅವಶ್ಯಕತೆ ಏನೂ ಇಲ್ಲ. ಯಾವುದರ ಅನುಭೂತಿಗಾಗಿ? ನಿಶ್ಚಯ ಸತ್ಯದ ಅನುಭೂತಿಗಾಗಿ. ನಿಮಗೆ ಪಟಾಸ್ತಿದ ವಿಷಯ ಪಟಾಸ್ತಿತ್ತಂದ್ರೆ ನೋಡ್ರಿ, ವಿಚಾರ ಮಾಡಿದ್ರೆ ಪಟಾಸ್ತಿತ್ತು. ನಿಶ್ಚಯ ಸತ್ಯದ ಅನುಭೂತಿ ಪರಿಗ್ರಹ ತ್ಯಾಗ ಮಾಡದೆ ಆಗಬಹುದಂತೆ. ಬಾಹ್ಯ ಪರಿಗ್ರಹಗಳನ್ನ ತ್ಯಾಗ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತಂದ್ರೆ ಆತ್ಮಾನುಭೂತಿ ಸ್ಟಾರ್ಟ್ ಆಯಿತು. ಸಾಧ್ಯದೆ? ಯಾಕೆ? ಪರಿಗ್ರಹ ಸಿಪ್ಪೆ ಇದೆ, ಸಿಪ್ಪೆಯನ್ನು ತೆಗೆದು ಹಾಕದಿದ್ದರೂ ಕೂಡ ನಾವು ಬಾಳೆಹಣ್ಣನ್ನು ತಿನ್ನಲು ಸಾಧ್ಯವಿದೆ ಅಂದ ಹಾಗೆ. ಇದು ಸಿಪ್ಪೆ ಇದ್ದರೂ ಕೂಡ ತಿನ್ನಬಹುದಲ್ಲ, ಅದಕ್ಕೇನೈತಿ? ಸಿಪ್ಪೆಯನ್ನು ತೆಗೆಯದೆ ಬಾಳೆಹಣ್ಣನ್ನು ತಿನ್ನಬಹುದು ಅಂದ್ರೆ ಹೆಂಗ? ಸಿಪ್ಪೆ ಸಹಿತ ತಿಂದ್ಬಿಡೋದು. ಆ ಸಿಪ್ಪೆ ಸಹಿತ ಹಣ್ಣನ್ನು ತಿನ್ನುವಾಗ ಸಿಪ್ಪೆಯ ರುಚಿ ಬರ್ತದೆಯೋ ಅಥವಾ ಇಲ್ಲ? ಬಾಳೆಹಣ್ಣು ಸಿಪ್ಪೆ ಎರಡರ ರುಚಿ ಬರ್ತದೋ ಅಥವಾ ಇಲ್ಲ? ನಕ್ಕಿ. ಆಮೇಲೆ ಚೌ ಬರುಲ್ಲಲ್ಲ, ಬಾಳೆಹಣ್ಣಿನ ಸ್ವಾದ ಬರುಲ್ಲ. ಒಂದ್ ಸ್ವಲ್ಪ ಕಹಿ ಕಹಿ ಸಿಹಿ ಸಿಹಿ, ಕಹಿ ಕಹಿ ಸಿಹಿ ಸಿಹಿ ಎರಡೂ ಬರೋದಲ್ಲ. ಆ ತರದ ಅನುಭೂತಿ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿ ಜೀವಿಗಳಿಗೆ 4ನೇ ಗುಣಸ್ಥಾನದವರಿಗೆ ಬರಬಹುದು. 5ನೇ ಗುಣಸ್ಥಾನದವರಿಗೂ ಕೂಡ ಅಂಥದ್ದೇ ಬರಬಹುದು. ಇನ್ನೇನು ಸಿಪ್ಪಿ ತೆಗೆದಿದ್ದಾರೆ ಅವರು, ಆದ್ರೆ ಒಂದು ಕಡೆದು ಸ್ವಲ್ಪ ಸಣ್ಣದ ಸಿಪ್ಪಿ ತೆಗೆದು ಒಗೆದಿದ್ದಾರೆ, ಉಳಿದೆಲ್ಲ ಸಿಪ್ಪಿ ಹಾಗೇ ಇದೆ, ಅದನ್ನು ಸಹಿತವಾಗಿ ತಿಂತಾ ಇದ್ದಾರೆ. ಅವರಿಗೂ ಕೂಡ ನಿಶ್ಚಯ ಸತ್ಯದ ಅನುಭೂತಿ ಇಲ್ಲ. ನಿಶ್ಚಯ ಸತ್ಯದ ಅನುಭೂತಿ ಆಗಬೇಕು ಅಂತಂದ್ರೆ ವ್ಯವಹಾರ ಸತ್ಯ ಪರಿಪೂರ್ಣ ಬೇಕು. ವ್ಯವಹಾರ ಸತ್ಯ ಪರಿಪೂರ್ಣ ಬೇಕು ಅಂತಂದ್ರೆ 24 ಪರಿಗ್ರಹಗಳನ್ನ ಸಂಪೂರ್ಣ ತೆಗೆದು ಹಾಕಿರಬೇಕು. 24 ಪರಿಗ್ರಹಗಳು ನಮ್ಮಲ್ಲಿ ಇಲ್ಲ ಅಂತಂದ್ರೆ ವ್ಯವಹಾರ ಸತ್ಯ ಉತ್ಪನ್ನ ಆಗಿದೆ. ಇನ್ನು ವ್ಯವಹಾರ ಸತ್ಯ ಉತ್ಪನ್ನ ಆಗಿದೆ ಅಂತಂದ್ರೆ ಹೂವು ಚೆನ್ನಾಗಿ ಅರಳಿದೆ ಬಳ್ಳಿ ಮೇಲೆ. ಇನ್ನು ಅರಳಿದ ಈ ಹೂವಿಗೆ ಕಾಯಬೇಕು ಅಂತಂದ್ರೆ ಏನ್ ಮಾಡಬೇಕು? ಇನ್ನು ಧ್ಯಾನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡ ತಕ್ಷಣ ಹೂವು ನಾಶ ಆಗ್ತದೆ, ಅದರ ಕೆಳಗಿಂದ ಕಾಯಿ ಎಷ್ಟು ಜಲ್ದಿ ದೊಡ್ಡದಾಗ್ತದೆ ಅಂತಂದ್ರೆ, ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡು ಕಣ್ಣು ಮುಚ್ಚಿದ ತಕ್ಷಣ ಕುಂಬಳಕಾಯಿ ಕಾಣಕತ್ತತಿ. ಕೂತ್ಕೊಂಡ ತಕ್ಷಣ ಹೂ ಹೋಯ್ತು, ಕಾಯಿ ಬಂತು. ಆಮೇಲೆ ಇನ್ನೇನ್ ಮಾಡೋದು? ಕಾಯಿ ಬಂತು ಅಂತಂದ್ರೆ ಅದನ್ನ ಅನುಭವಿಸಲಿಕ್ಕೆ ಪ್ರಯತ್ನ ಪಡೋದು. ನನ್ನಲ್ಲಿ ಈಗ ಯಾವುದೇ ಪ್ರಕಾರದ 24 ಪರಿಗ್ರಹಗಳು ಇಲ್ಲ, ಕೇವಲ ನನ್ನ ಬಳಿಯಲ್ಲಿ ಕಾಯಿ ಇದೆ. ಈ ಕಾಯಿ
ಈ ಕಾಯಿ ವ್ಯಂಜನ ಮಾಡಲಿಕ್ಕೆ ಯೋಗ್ಯವಾದದ್ದು. ಇದನ್ನು ಹೋಳು ಮಾಡೋಣ, ಸಕ್ಕರೆ ಹಾಕೋಣ, ಹುಗ್ಗಿ ಮಾಡಿದರೂ ನಡೀತದೆ. ಇದರದ್ದು ಯಾವುದು ಬೇಕೋ ಆ ವ್ಯಂಜನವನ್ನ ತಯಾರಿಸಿ ಧ್ಯಾನಾವಸ್ಥೆಯಲ್ಲಿ ಮುನಿಗಳು ಆ ಕಾಯಿಯನ್ನ ಬಳಸಿಕೊಂಡು ಸೇವನೆ ಮಾಡ್ತಾರೆ. ಆ ಸೇವನೆ ಹೆಸರು ಆತ್ಮಾನುಭೂತಿ. ಕಾಯಿ ಹೆಸರು ನಿಶ್ಚಯ ಸತ್ಯ. ಆದರೆ ನಿಶ್ಚಯ ಸತ್ಯದ ಆ ಕಾಯಿಯನ್ನ ಅನುಭವಿಸಬೇಕು ಅಂತಂದ್ರೆ ವ್ಯಂಜನ ಪದಾರ್ಥಗಳನ್ನು ಮಾಡಬೇಕು. ವ್ಯಂಜನ ಪದಾರ್ಥಗಳನ್ನು ಮಾಡಬೇಕು ಅಂತಂದ್ರೆ ಧ್ಯಾನದೊಳಗೆ ಕೂತ್ಕೊಳ್ಬೇಕು. ಆ ಪದಾರ್ಥ ತಯಾರಾಗಿ ತಂತನ ಮುಂದೆ ಬರ್ತದೆ, ಅದನ್ನು ಅನುಭವಿಸಬೇಕು. ಎಷ್ಟು ಒಳ್ಳೆಯದಿದ್ರಿ, ಚಲೋ ಇಲ್ಲ? ಯಾವಾಗ ಮಾಡವ್ರು ಇದನ್ನೆಲ್ಲ? ನಾವು ಸ್ವಲ್ಪ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ಏನಾದ್ರೂ ಆದೇರಿ ಅಂತ. ಈ ಒಂದು ವಿಷಯಕ್ಕೆ ಯೋಗ್ಯರಾದಿರಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ಕೇಳಿ ಕೇಳಿ ಸ್ವಲ್ಪ ಯಾರಾದರೂ ತಯಾರಾದ್ರಿ ಅಂತಂದ್ರೆ ಈ ತರ ಇಂದು ಒಂದು ಬೀಜ ನಾಟಿದ್ರೂ ನಮ್ಮ ಪ್ರವಚನ ಸಾರ್ಥಕ ಆಗಬಹುದು. ಒಂದು ಬಳ್ಳಿ ಆದ್ರೂ ಇವತ್ತೇನು ಉಪದೇಶ ಮಾಡಿದೀವಲ್ಲ ಉತ್ತಮ ಸತ್ತಿದ್ದು, ಇದು ಒಂದು ಬಳ್ಳಿ ಆಗಿ ಕಾಯಿ ಆಗಿ ಅನುಭೂತಿಯನ್ನು ಮಾಡಲಿಕ್ಕೆ ಶುರು ಮಾಡಿತು ಅಂತಂದ್ರೆ ಒಂದು ಬಳ್ಳಿಗೆ ಆಮೇಲೆ ಒಂದು ಹೂ ಹೊಡಿತು ಅಂತಂದ್ರೆ ಆ ತಪ್ಪಲದೆ ಹಿಂದ್ಗಡೆಗಿರ್ತಕ್ಕಂಥ ಹೂ ಅಂತದೆ ನಾನು ಹೊರಗೆ ಬರ್ಬೇಕಿನ್ನ. ಒಂದು ಬಳ್ಳಿಗೆ ಒಂದೇ ಹೂ ಇರ್ತದೇನೋ? ಇಲ್ಲ, ಒಂದು ಬಳ್ಳಿಗೆ ಎಷ್ಟೋ ಹೂಗಳು, ಆಮೇಲೆ ಎಷ್ಟು ಹೂಗಳು ಅಷ್ಟೇ ಕಾಯಿಗಳು. ಹಾಗೆ ನಾವು ಒಂದು ಕುಂಬಳ ಬೀಜವನ್ನು ಬಿತ್ತುತ್ತಾ ಇದ್ದೀವಿ. ಬಿತ್ತಿದ್ದನ್ನ ನಾಟಿಸ್ಬೇಕು. ನಾಟಿಸಿದ್ದನ್ನ ನೋಡಬೇಕು, ನಾಟ್ತಾ ಇದೆಯೋ ಅಥವಾ ಇಲ್ಲ. ನಾಟಿದ್ದನ್ನು ನೋಡಬೇಕು, ಹೂ ಬಿಡ್ತಾ ಇದೆಯೋ ಇಲ್ಲ ನೋಡಬೇಕು. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಇದೆ. ಸತ್ಯವನ್ನ ನಾವು ಅನುಭವಿಸುವುದಿದೆ. ಅದಕ್ಕಾಗಿ ಸತ್ಯದ ಸದ್ಭಾವ ಮತ್ತು ಅಸತ್ಯದ ಅಭಾವ ಇದಾಗಬೇಕು ಅಂತಂದರೆ ನಾವು 4 ಪ್ರಕಾರದಿಂದ ಅಸತ್ಯವನ್ನ ತ್ಯಾಗ ಮಾಡಬೇಕು ಅನ್ನುವುದನ್ನು ಆಗಮದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ತಿಳ್ಕೊಳ್ಳೋರೆಲ್ಲ ಅಸತ್ಯ ಎಷ್ಟು ಪ್ರಕಾರದ್ದು? 4 ಪ್ರಕಾರದ ಅಸತ್ಯ ಇದೆ. ಆಮೇಲೆ 4 ಪ್ರಕಾರದ ಅಸತ್ಯ ಇದೆ ಅಂದಮೇಲೆ 4 ಪ್ರಕಾರದ ಅಸತ್ಯಗಳನ್ನು ತ್ಯಾಗ ಮಾಡಿದಾಗ 4 ಪ್ರಕಾರದ ಸತ್ಯ ನಮಗೆ ಪ್ರಾಪ್ತ ಆಗ್ತದೆ ಅನ್ನುವಂತ ಅರ್ಥ ಆಯಿತು. ಇದನ್ನ ತಿಳ್ಕೊಳ್ಳಿ. ಮೊದಲನೇದು ಯಾವುದು ಅಂತಂದ್ರೆ, ಯಾವುದು ಇದೆಯೋ ಅದನ್ನು ಇಲ್ಲ ಅಂತ ಹೇಳೋದು ಒಂದು. ಮೊದಲನೇ ನಂಬರ್ದು ಸತ್ಯ. ಯಾವುದರ ಅಸ್ತಿತ್ವ ಇದೆಯೋ ಅದು ಇಲ್ಲ ಅಂತ ಅನ್ನೋದು, ಇದು ಮೊದಲನೇ ಅಸತ್ಯ. ಎರಡನೆಯದು, ಯಾವುದು ಇಲ್ಲವೋ, ಯಾವುದರ ಅಸ್ತಿತ್ವ ಇಲ್ಲವೋ ಅದನ್ನು ಇದೆ ಅಂತ ಹೇಳೋದು, ಇದು ಎರಡನೆಯದು. ಮೂರನೆಯದು, ಯಾವುದು ಇದೆಯೋ ಅದರ ಕಥನವನ್ನ ವಿಪರೀತ ಮಾಡೋದು, ಅಂದ್ರೆ ಉಲ್ಟಾ ಹೇಳೋದು. ಅಸತ್ಯಕ್ಕೆ ಸತ್ಯ ಅಂತ ಹೇಳೋದು, ಸತ್ಯಕ್ಕೆ ಅಸತ್ಯ ಅಂತ ಹೇಳೋದು. ವಸ್ತುವಿನ ಸ್ವರೂಪ ಹೇಗೆ ಇದೆಯೋ ಅದೇ ರೂಪದಲ್ಲಿ ಹೇಳದೆ ಉಲ್ಟಾ ಹೇಳೋದು. ಇದು 3ನೇ ನಂಬರದ ಅಸತ್ಯ. ಇನ್ನು 4ನೇ ನಂಬರದ್ದು ಅಂತಂದ್ರೆ ಮಾತನಾಡುವಂತಹ ವ್ಯವಹಾರದಲ್ಲಿ ಇರುವಂತಹ ಅಸತ್ಯ.
ಅಪ್ರಶಸ್ತ ವಚನಗಳನ್ನು ಆಡೋದು, ಅಪ್ರಶಸ್ತ ನಿಂದ್ಯ ವಚನಗಳನ್ನು, ಮತ್ತೊಬ್ಬರಿಗೆ ಒಳ್ಳೆಯದನಿಸೋಲ್ಲ, ಕೇಳಿದ್ರೆ ಪ್ರಶಸ್ತ ಅನಿಸಲ್ಲ ಅಂಥ ವಚನಗಳನ್ನು ಆಡೋದು. ಇದು 4ನೇ ಪ್ರಕಾರದ ಅಸತ್ಯ. ಅಂದರೆ ನಾವು ಎಷ್ಟು ಪ್ರಕಾರದಲ್ಲಿ ಸತ್ಯವನ್ನ ಪಡೆಯಬೇಕಾಗಿದೆ ಅಂತಂದ್ರೆ 4 ಪ್ರಕಾರದಲ್ಲಿ ಕೇವಲಿ ಭಗವಂತರು ಹೇಳಿರತಕ್ಕಂತಹ ತತ್ವಗಳ ಜ್ಞಾನ ಆದ ನಂತರ ವಸ್ತುವಿನ ಅಸ್ತಿತ್ವದ ಜ್ಞಾನವಾಗುತ್ತೆ. ವಸ್ತುವಿನ ಅಸ್ತಿತ್ವದ ಜ್ಞಾನವಾದ ತಕ್ಷಣ ಇದು ಇದೆ ಅನ್ನುವಂತಹ ಶ್ರದ್ಧೆ ಬರ್ತದೆ. ಆದರೆ ಎಲ್ಲಿ ತನಕ ಕೇವಲಿ ಭಗವಂತರ ಹೇಳಿರತಕ್ಕಂತಹ ತತ್ವಜ್ಞಾನ, ವಸ್ತುಗಳ ಜ್ಞಾನ ನಮಗೆ ಆಗುವುದಿಲ್ಲ, ಅಲ್ಲಿ ತನಕ ಆ ವಸ್ತುವಿನ ಮಾನ್ಯತೆಯಲ್ಲಿ ಸಂಶಯ ಇರೋದು ಅಥವಾ ಆ ವಸ್ತುವನ್ನು ಮನ್ನಿಸದೇ ಇರೋದು, ಇಂಥ ಪರಿಸ್ಥಿತಿ ನಮ್ಮ ಹತ್ತಿರ ಇರುತ್ತೆ. ಉದಾಹರಣೆಗೆ, ಕರ್ಮಗಳ ಉದಯದಲ್ಲಿ ಜೀವಿಗೆ ಸುಖಗಳು ದುಃಖಗಳು ಉತ್ಪನ್ನವಾಗುತ್ತವೆ. ಯಾರು ಹೇಳಿದ್ರು ಇದನ್ನ? ಕೇವಲಿ ಭಗವಂತರು. ಆಮೇಲೆ ಕೆಲವೊಬ್ರು ಹೇಳ್ತಾರಲ್ಲ, ಎಲ್ಲಿ ಕರ್ಮ, ಎಲ್ಲಿ ಧರ್ಮ, ಎಲ್ಲಿ ಸ್ವರ್ಗ, ಎಲ್ಲಿ ನರಕ, ಎಲ್ಲಿ ಮೋಕ್ಷ, ಎಲ್ಲಿ ಸುಖ, ಎಲ್ಲಿ ದುಃಖ, ಅದ್ಯಾರು ನೋಡಿದಾರು? ಲಾಸ್ಟ್ ಕೊಂದು ಹೇಳಿಬಿಡ್ತಾರೆ, ಅದು ಯಾರು ನೋಡಿದಾರು? ಯಾರು ನೋಡಿಲ್ಲ. ಇವನ್ ನೋಡಿಲ್ಲ ಅಂತಂದ್ರೆ ಜಗತ್ನಾಗ ಯಾರು ನೋಡಿಲ್ಲ ಬಿಡ್ರಿ. ಕೇವಲಿ ಭಗವಂತರು ಸುದ್ನ ನೋಡೇ ಇಲ್ಲ. ನೋಡಿ ಎಷ್ಟು ವಿಚಿತ್ರ ಮಾತಿದೆ. ಯಾರು ನೋಡಿದಾರಂತೆ? ಕೇವಲಿ ಭಗವಂತರು ನೋಡಿಲ್ಲ ಅಂತ. ಹೌದಾ? ಕೇವಲಿ ಭಗವಂತರು ನೋಡಿಲ್ಲ, ಆಯ್ತು. ಆಮೇಲೆ ಕೇವಲಿ ಭಗವಂತರನ್ನು ನೋಡಿಲ್ಲ ಅನ್ನೋದನ್ನು ನೀನ್ ನೋಡಿದ್ಯೋ ಅಥವಾ ಇಲ್ಲ? ಕೇವಲಿ ಭಗವಂತರನ್ನು ನೋಡಿಲ್ಲ ಅನ್ನುವಂಥದ್ದನ್ನ ನೀನು ನೋಡಿರಬಹುದು, ಅದಕ್ಕಂತ ಹೇಳಿರೋದು ಕೇವಲಿ ಭಗವಂತರ ಅವರು ಕೂಡ ನೋಡಿಲ್ಲ ಅಂತ. ಆ ಕೇವಲಿ ಭಗವಂತರ ನೋಡಿಲ್ಲ ಅನ್ನುವುದನ್ನು ನೋಡಿತಿ ಅಂತಂದ್ರೆ ನೀನೇ ಸರ್ವಜ್ಞ, ನೀನು ಎಲ್ಲವನ್ನು ನೋಡಿದ್ಯಾ ಅಂದ್ಮೇಲೆ ಇಲ್ಲ ಹಂಗೆ ಹಾಕದಿ? ಇಲ್ಲಂತ ಹೇಳೋದು ತಪ್ಪು. ಅಂದ್ರೆ ಕರ್ಮಗಳು ಇಲ್ಲ ಅನ್ನುವುದನ್ನ ನೀನು ಅನುಭವದಿಂದ ನೋಡಿ ಹೇಳ್ತಾ ಇದ್ರೆ ನೀನೇ ಸರ್ವಜ್ಞ. ಕೇವಲಿ ಭಗವಂತರು ಇವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೇವಲಿ ಭಗವಂತರನ್ನು ಕುರಿತು ನೀನೇನ್ ಹೇಳುದು ಅಂತಂದ್ರೆ ಕೇವಲಿ ಭಗವಂತರು ಇದನ್ನ ನೋಡಿಲ್ಲ. ಆಯ್ತು, ಕೇವಲಿ ಭಗವಂತರನ್ನು ಕೂಡ ನೀನು ನೋಡಿ ಬಂದಿರುವಿ ಅಂತ ಅರ್ಥ ಆಯ್ತಲ್ಲ. ಆಮೇಲೆ ಯಾವ ಭಗವಂತರ ಹತ್ರ ಹೋಗಿರೋದು? ಯಾರು ಭೇಟಿಯಾಗಿದ್ರು ನಿನಗ ಭಗವಂತರು? ಎಲ್ಲಿ ಸಿಕ್ಕಿದ್ರು? ಆಮೇಲೆ ಅವರು ಕರ್ಮಗಳನ್ನು ನೋಡಿದಾರೋ ಅಥವಾ ಇಲ್ಲ, ಹೇಗೆ ಪತ್ತೆ ಹಚ್ಚಿರೋದು? ಅದೇನ್ ನಾನು ಪತ್ತೆ ಹಚ್ಚಿಲ್ಲ. ಮತ್ ಪತ್ತೆ ಹಚ್ಚಿಲ್ಲ, ಮತ್ ಭಗವಂತರ ಹೆಸರು ಯಾಕೆ ತಗೊಂಡಿರೋದು? ಭಗವಂತರು ಇದನ್ನ ನೋಡಿಲ್ಲ ಅಂತ ಹೇಳಿರೋದು ಯಾಕೆ? ನೋಡಿ, ಭಗವಂತರು ನೋಡಿದ್ದಾರೆ, ನೋಡಿದ್ರು ಕೂಡ ಅವರಿಗೆ ನೋಡಿಲ್ಲ ಅಂತ ಹೇಳೋದು. ಅಂದರೆ ಇರುವುದನ್ನ ಇಲ್ಲ ಅಂತ ಹೇಳೋದು. ಇದು ಯಾವ ಸತ್ಯ? ಯಾವ ಅಸತ್ಯ ಇದು? ಮೊದಲನೇ ನಂಬರಿನ ಅಸತ್ಯ. ಇದು ಮಹಾ ಅಸತ್ಯ. ಇಂಥ ಅಸತ್ಯ ಇರುವಾಗ ನಾವು ಯಾವ ಗುಣಸ್ಥಾನದಲ್ಲಿ ಇರುತ್ತೇವೆ ನೋಡಿಕೊಳ್ಳಿ. 1ನೇ ಗುಣಸ್ಥಾನದಲ್ಲಿ. ಇದ್ದದ್ದನ್ನು ಇಲ್ಲ ಅಂತ ಹೇಳುವುದು. ಕರ್ಮಗಳು ಇಲ್ಲ, ಪಾಪ ಕರ್ಮಗಳು ಇಲ್ಲ, ಪುಣ್ಯ ಕರ್ಮಗಳು ಇಲ್ಲ, ಮೋಕ್ಷವೂ ಇಲ್ಲ, ನರಕವೂ ಇಲ್ಲ, ಸ್ವರ್ಗವೂ ಇಲ್ಲ. ಇದನ್ನು ಯಾರು ನೋಡಿದ್ದಾರೆ? ಹಿಂಗೆ ಹಾರಿಸಿ ಬಿಡೋದು. ಇದು ಮೊದಲನೇ ನಂಬರಿನ ಅಸತ್ಯ. ಈ ಅಸತ್ಯವನ್ನ ಅನುಭವದಲ್ಲಿ ತಕ್ಕೊಳ್ಬೇಕು ಅಂತಂದ್ರೆ ಎಷ್ಟು ಗುಣಸ್ಥಾನಗಳು ಬೇಕು? 1ನೇದು ಬೇಕು, ನಡೆದೊತ್ತು 1ನೇದ್ದು. 2ನೇದ್ರಲ್ಲೂ ಆಗಬಹುದು, 3ನೇದ್ರಲ್ಲೂ ಆಗಬಹುದು.